ಹೇಳಕ್ಕೆ ಭಯ ನಮ್ಗೆ. ಭಯನಾ? ಭಯ ಏನಿಲ್ಲ ಬಿಡಿ, ಇಲ್ಲಿ ಯಾರ MLA ಅಂತಾನೆ ಒಂದ್ ಕನ್ಫ್ಯೂಷನ್ ಇದೆ. ಬೇಡ, ಈಗ ನಾನು 2 ಆಪ್ಷನ್ ಕೊಡ್ತೀನಿ. ಏನಂತ? ರವಿ ಸುಬ್ರಹ್ಮಣ್ಯನ ಗರುಡಾಚಾರ್ಯನ ಇಬ್ಬರಲ್ಲಿ ಯಾರು? ಅದೇ ಹೇಳಿದ್ರೆ ಇವಾಗ ಅವ್ರನ್ನೇ. ಎರಡನೇದ ಮೊದಲನೇದ? ಎರಡನೇವ್ರು ಗರುಡಾಚಾರ್ಯ. ಅವರು ರವಿ ಸುಬ್ರಹ್ಮಣ್ಯ ಅಂದ್ರು, ಇವರು ಗರುಡಾಚಾರ್ಯ. ನೋಡೋಣ ಹೆಂಗೆ ಎರಡು ಹೇಳ್ತಾರೆ ಅಂತ. ಅದ್ ಬಿಟ್ರೆ ಕಾಸೆಲ್ಲ ಬರ್ತದವಾ? ಯಾವ ಕಾಸು? ಗೃಹಲಕ್ಷ್ಮಿ ಬರ್ತದೆ ಅಷ್ಟೇ. ಗೃಹಲಕ್ಷ್ಮಿ ಅದೆಲ್ಲ ಏನು? 2,000? ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಐತೆ, ಅದು ಯಾಕೆ ಕಾಸು ಬರ್ತಾ ಇಲ್ಲ? ನನ್ ಬರ್ದಿಲ್ಲ. ಬಂದೇ ಇಲ್ಲ? ಬರ್ದಿಲ್ಲಪ್ಪ. ಸಿದ್ದರಾಮಯ್ಯನ್ ಕೇಳಿಪಾ. ಓ, ನೀವು ಬರ್ದೇ ಕೊಟ್ಟಿಲ್ವಾ? ಬರ್ಕೊಟ್ಟಿಲ್ಲ. ಅಯ್ಯೋ, ಯಾಕೆ? ರೇಷನ್ ಕಾರ್ಡ್ ಇದ್ನೆಲ್ಲ ಬರ್ದ್ ಕೊಡ್ಬೇಕು ತಾನೆ. ಬರ್ಕೊಡ್ಬೇಕು, ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟು. ಇಷ್ಟೊತ್ತಿಗೆಲ್ಲ ಒಂದು ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲ ತಗೊಂಬೋದಿತ್ತಾ? ಎಲ್ಲಿಂದ? ನೀವು ಎಲ್ಲ ಕಾಸು ಕೂಡಿಟ್ಕೊಂಡಿದ್ರೆ 200 ರೂಪಾಯಿ ನಾನ್ ತಗೊಂಡಿಲ್ಲ ಅಂತ ಹೇಳಿಲ್ವಾ? ಅದೇ ಮಾಡ್ಕೊಂಡಿದ್ರೆ ತಗೊಂಬೋದಿತ್ತು ಅಂತ. ಅದೇನೇ ನಿಜ. ಆಯ್ತು ಬಿಡಿ, ತಗೊಂಡಿಲ್ಲ. ಹೋಗ್ಲಿ ಬಿಡಿ, ಆಯ್ತು. ಅಲ್ಲೇ ಖುಷಿ ನೋಡು, ಖುಷಿ. ವೀರಮ್ಮ. ವೀರಮ್ಮ ವೀರಮ್ಮ ಹಾ, ವೀರಮ್ಮ ಅವ್ರೆ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ತುಂಬಾ ಕಷ್ಟ ನಮ್ಗೆ. ಯಾವ್ದು ನೋಡ್ತಾಳು ರೇಟ್, ಯಾವ್ದು ನೋಡ್ನಾಳು ರೇಟ್ ಮಾಡಿಬಿಡ್ತಾರೆ. ನಾವ್ ಏನು ಬಡವರು, ನಾವ್ ಎಲ್ಲಿ ಹೋಗಿ ರೇಷನ್ಗಳು, ತರಕಾರಿಗಳು ಯಾವ್ದು ಒಂದು ಎಲ್ಲ ರೇಟ್. ಗ್ಯಾಸ್ ಎಲ್ಲ ಸಿಗ್ತಿದ್ಯಾ? ಗ್ಯಾಸ್ ಇವಾಗ 800 ರೂಪಾಯಿ ಇತ್ತು, ಇವಾಗ 1,000 ಐತೆ. ಹೌದೇನಮ್ಮ? 1,000-300 ರೂಪಾಯಿ ಜಾಸ್ತಿ. ಗ್ಯಾಸ್ ಸಿಗ್ತಾ ಇದೆಯಾ? ಹೋಗ್ಲಿ, ಸಿಕ್ಕಿಲ್ಲ. ಇವತ್ತು ಫೋನ್ ಮಾಡ್ಸಕ, ಈ ತಿಂಗಳು ಫೋನ್ ಅದನ್ನೇ ಯಾವ್ದು ಮಾಡ್ಬಿಟ್ರು ನೀವು ಮೈ ಕಡ್ದಾಗ. ಈ ತಿಂಗಳಿಗೆ ಫೋನ್ ಮಾಡ್ತಕ್ಕ, ಈ ವಾರ ಫೋನ್ ಮಾಡ್ತಕ್ಕ 2 ವಾರ ಬಿಟ್ಟು ಬರ್ತೆ. ಹೌದಾ? 2 ವಾರನಾರು ಬಿಟ್ಟು ಬರ್ತೈತಲ್ವಾ? ನೀನೇ ಹ್ಯಾಪಿ. 45 ದಿನ ಬಂದಿಲ್ಲ. ಒಂದ್ ಗ್ಯಾಸ್ ಎಷ್ಟು ತಿಂಗಳು ಬರುತ್ತೆ ನಿಮಗೆ? ನನಗೆ ಬರ್ತೆ 2 ತಿಂಗಳು ಬರುತ್ತೆ. ಎಷ್ಟು ಜನ ಇದ್ರಿ ನಿಮ್ಮ ಮನೇಲಿ? ನಾವು 3 ಜನ ಇದ್ದೀವಿ. 3 ಜನಕ್ಕೆ 2 ತಿಂಗಳು ಬರುತ್ತಾ? ಕಾಸೆಲ್ಲ ಬರ್ತೈತಾ? ಕಾಸು 2,000 1 ತಿಂಗಳು ಆಗ್ತಾನೆ, 1 ತಿಂಗಳು ಹಾಕಲ್ಲ. ಕೇಳಿ, ಅಲ್ಲಿ ನೋಡ್ತಾವ್ರೆ. ಏನು ಕೇಳೋದು? ಕೇಳ್ತಾಕ ಇಳ್ಕೊಂಡ್ ಬಿಡ್ತಾರೆ. ಸಿದ್ದರಾಮಯ್ಯ ಸಾರ್ ಇಳ್ಕೊಂಡು ಹೊಡಿತಾರೆ. ಯಾರಿಗೆ? ನೀವ್ ಕೇಳಿದ್ರ ಕಾಸು ಕೊಡಿ ಅಂತ? ಅವರೇ ಕೊಡ್ತೀನಿ ಅಂದಿರೋದು. ನೀವು ಕೇಳಿ ಈಗ ಅಂತ. ಕೊಡ್ತೀನಿ ಅಂದ್ಬಿಟ್ಟು ಯಾಕೆ ಸಾರ್ ಬರ್ತಾ ಇಲ್ಲ ಅಂತ ಕೇಳಿ. ಅಲ್ಲಿ ಕೂತಿರ್ತಾರೆ, ಕೇಳಿ ಅವ್ರನ್ನ ಹೋಗ್ತೀನಿ. ಅವ್ರು ಬಿಡಿ. ಅವ್ವ, ಯಾಕವ ಓಡೋಗ್ತೀವಿ? ಬರವ ಮೇಡಮ್, ನೀವು ಗ್ಯಾಸ್ ಕಡೆ ಬರೀ ನಿಮಿಷ. ಅದನ್ನ ಜೋರ ಗ್ಯಾಸ್ ಅಂದ್ರಲ್ಲ, ಬನ್ನಿಲ್ಲಿ. ಏನು ತೊಂದ್ರೆ ಇಲ್ಲ ಸರ್. ಏನು ತೊಂದ್ರೆ ಇಲ್ವಾ? ಹಾ, ಎಲ್ಲ ಆರಾಮು? ಚಿನ್ನ ಬೆಳೆನೇ ಹೇಳಕ್ಕಾಗಲ್ಲ. ನಮಸ್ಕಾರ. ಈಗ ಎಷ್ಟು ಬೇಕು ಕಾಸು? ಬೇಡ ಸರ್, ನನಗೆ ಓಟ್ ಹಾಕು. ಬೇಡ, ಕಾಸೆಲ್ಲ ಬೇಡ ನಮ್ಗೆ. ಕಾಸಿಲ್ಲದ ಓಟ್ ಹಾಕ್ತಿವಿ. ಅದೇ ಈಗ ಯಾರು ನಿಮ್ MLA ಬಂದ್ ಕೇಳಿ ಹಿಂಗಂದ್ರೆ ಹಿಂಗ ಅಂತಿದ್ರ? ಎಲ್ಲಾದಕ್ಕೂ ಹೇಳ್ತೀವಿ, ಏನು ಎದ್ಕೊಳ್ಳಲ್ಲ. ನಮ್ಮನ್ನ ಏನಾರು ಮಾಡ್ಬಿಡ್ತಾರೆ ಅಂದ್ರೆ? ಹೌದಾ? ಯಾವ್ದಾದಕ್ ಮಾಡ್ತಾರೆ, ಅದಕ್ಕೂ ಮಾಡ್ತಾರೆ, ಇದಕ್ಕೆಲ್ಲ ಮಾಡಲ್ಲ. ಈಗ ಸಿದ್ದರಾಮಯ್ಯ ಏನಾರು ಕೇಳ್ಕೊಳವ ಲಾಸ್ಟ್? ಮತ್ತೆ ಬರಲ್ಲ ನಾನಿಲ್ಲಿ. ಏನ್ ಕೇಳೋದು? ಪಾಪ ನಮ್ ವೀರಮ್ಮ ನೋಡ್ತಾ ಇರ್ತತೆ. ವೀರಮ್ಮನ್ ಪ್ರಾಬ್ಲಮ್ ಹೇಳವ. ಎಲ್ಲ ಅದೇ ಹೇಳಿಲ್ವಾ? ಅದೇ 15 ರೂಪಾಯಿ ಒಂದು ಕಾಫಿ ಟೀ. ಒಬ್ಬ 25 ರೂಪಾಯಿ ಬೇರೆ ಕಡೆ. ಹಂಗ ಮಾಡ್ತಕ ನಾವ್ ಹೆಂಗ ವಯಸ್ಸಾಗ್ರೆ ಕಳ್ಸಿಗೋಗ್ತಿವಿ, ಏನ್ ಮಾಡ್ತೀವಿ? ಮನೇಲಿ ಇಲ್ಲೇ ಮಾಡ್ಕೊಡ್ತೀವಿ. ಎಲ್ಲಿನೇ ಹೋಗ್ತಕ ಅವಾಗ ಕುಡಿಬೇಕಿಲ್ಲ. ಏನ್ ಕೆಲಸ ಮಾಡ್ತೀಯವ ನೀನು? ನಾನು ಯಾವ ಕೆಲ್ಸನೂ ಹೋಗಲ್ಲ ಸರ್. ಮಾಡಲ್ವಾ? ಮನೆ ದೇವಸ್ಥಾನ ಬಿಟ್ಟಕ ಎಲ್ಲಿ ಹೋಗಲ್ಲ. ಮನೆ. ಸರಿ, ಆಯ್ತು. ಆರಾಮಾಗಿರಿ, ಊಟ ಗೀಟ ಮಾಡ್ಕೊಂಡು ಚೆನ್ನಾಗೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆಯಾ? ಇಲ್ಲಿ ಗಂಡ್ ಮಕ್ಳದು ಬರಮ್ಮ. ಇಲ್ಲೇನಾದ್ರು ಪ್ರಾಬ್ಲಮ್ ಇದೆಯಾ ಗಂಡ್ ಮಕ್ಳದು? ಸುಚಿತ್ರ, ಸೊಲ್ಲಮ್ಮ ಸುಚಿತ್ರ, ಇಲ್ಲೇನಾದ್ರು ಗಂಡ್ ಮಕ್ಳದು ಪ್ರಾಬ್ಲಮ್ ಇದೆಯಾ? ಗಾಂಜಾ ಗೀಂಜಾ ರೇಗ್ಸೋದು, ಹೆಣ್ಮಕ್ಳನ್ನ ರೇಗ್ಸೋದು, ಹುಷಾರಾಗಿರ್ಬೇಕು ಆಯ್ತಾ? ಯಾರು ಸರಿ ಇಲ್ಲ ಇಲ್ಲಿ. ಈ ಡ್ರಾಪ್ ಔಟ್ ಆಗಿರೋ ಮಕ್ಳನ್ನ ಯಾವ್ದಾರ ಒಂದು ಎಜುಕೇಶನ್ ಕೊಡಿ ಸರ್. ಡ್ರಾಪ್ ಔಟ್ ಆಗಿರೋ ಅಂದ್ರೆ ಇಲ್ಲಿ ನಾವು ಹೌದು SLC ಫೈಲ್ ಇದು ನಾವು ಕೇಳಿದ್ರೆ ನಮ್ಮನ್ನೇ ಎದುರಿಸ್ತಾರೆ. ನಾವೇ ಎತ್ತವ್ರೆ, ನಮ್ಮ ಮಕ್ಳು ನಮ್ಮ ಮನೇಲಿ ಇದಾರೆ. ಸ್ಕೂಲ್ಗೆ ಹೋಗೋ ಅಂದ್ರೆ ಎದುರ್ಕೋತಾರೆ, ಬೇಡ ಅಂತಾರೆ. ನಾನು ಓದಕ್ ಇಷ್ಟ ಇಲ್ಲ ಅಂತಾರೆ. ಅವ್ರಿಗೆ ಮೋಟಿವೇಶನ್ ಮಾಡ್ಬೇಕು. ಎಲ್ಲ ಮಾಡಿದ್ವಿ ಸರ್, ನಮ್ಮನೆ ಗದರ್ಸ್ತಾರೆ. ನಾವೇನ್ ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟ್ ಆಗಿ 18 ವರ್ಷದವರೆಗೂ ಮಕ್ಳನ್ನ ಇಲ್ಲಿ ಯಾವ್ದಾರ ಪೊಲೀಸ್ ಸ್ಟೇಷನ್ ಅಲ್ಲೋ ಏನೋ ಈ ತರ 10 ಜನ ಸ್ಲಮ್ ಇಂದ ಬಂದು 10 ಜನ ಯಾರ್ಯಾರು ಸ್ಕೂಲ್ಗೆ ಹೋಗ್ತಾ ಇಲ್ವೋ ಅವ್ರನ್ನ ರೀ ಎಕ್ಸಾಮ್ ಕಟ್ಟಿ
ಅವರೇ ಸ್ವಲ್ಪ ಇನ್ಚಾರ್ಜ್ ಫೇಲ್ ಆಗಿ ಹೋಗ್ತಾ ಇಲ್ಲ ಮತ್ತೆ ಪಾಸ್ ಮಾಡ್ತಾ ಇಲ್ಲ. ಪಾಸ್ ಮಾಡ್ತಾ ಇಲ್ಲ. ತುಂಬಾ ಹುಡುಗರನ್ನ ಹುಡುಗಿರ್ನ ಚುನಾಯಿಸ್ತಾರೆ ಇಲ್ಲೆಲ್ಲ. ಹೌದಾ? ಹುಡುಗಿ ಇಲ್ಲಿ ಆದಿಲಿ ಬೀದಿಲಿ ಹೋಗ್ಬಾರ್ದು, ರೋಡಲ್ಲಿ ಹೋಗ್ಬಾರ್ದು ಮಕ್ಳು, ಹೆಣ್ಮಕ್ಳು. ಹೌದಾ ಮೇಡಮ್? ಹೌದು, ಇಷ್ಟೊಂದೆಲ್ಲ ಸಮಸ್ಯೆನಾ? ಸೈಲೆಂಟ್ ಆಗಿ ಸುಮ್ನೆ ನೋಡಕ್ಕಿದ್ದಾರೆ. ಜಾಸ್ತಿ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಳಾಗ್ತಾ ಇದಾರೆ. ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಸರ್ ಹೇಳಿ ಸರ್, ಏನ್ ಸರ್ ನಿಮ್ ಏರಿಯಾದಲ್ಲಿ ಏನು, ನಿಮ್ ಹೆಸರೇನು ಸರ್? ಲೋಕೇಶ್ ಅವರೇ, MLA ಫಿಕ್ಸ್ ಆಗಿಲ್ವಾ ಇಲ್ಲಿ ಯಾರು ಅಂತ ಕರೆಕ್ಟ್ ಆಗಿ? ಅನಾಥವಾಗಿದೆ ಹಂಗಾರೆ ಇದು ಈ ಭವಾನಿ ನಗರ? ಹೌದು, ಅನಾಥವಾಗಿದೆ. ಇನ್ನೊಂದೇನಂದ್ರೆ ಇಲ್ಲಿ ಬರೀ ಗಾಂಜಾಗಳು ಅವ್ರು ಇವರು. ಬನ್ನಿ ಬನ್ನಿ ಬನ್ನಿ, ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್. ಈಗ ಏನ್ ಪ್ರಾಬ್ಲಮ್? ಕಳ್ತನ ಆಗಿದೆ, ಇವ್ರದ್ದು 2 ವೀಲರ್ ಕಳ್ತನ ಆಗಿದೆ. ನಾವು ಹುಡ್ಕೊಂಡ್ ಸರ್ ಇಲ್ಲಿ ಏನಂತ ಇಲ್ಲಿ ರೆಫರೆನ್ಸ್ ಏನು ಇಲ್ಲ. ಇದು ಏನು ಯಾಕೆ ಅವ್ರು ಹೇಳ್ತಾರೆ ಸಮಾಧಾನ ತಗೊಳ್ಳಿ. ಅಂದ್ರೆ ಇಲ್ಲಿ ರೆಫರೆನ್ಸ್ ಏನಿಲ್ಲ, CC ಕ್ಯಾಮ್ರಾಗಳಿಲ್ಲ, CC ಕ್ಯಾಮ್ರಾ ಇಲ್ಲ. ಗಾಡಿ ಕಳೆದೋಯ್ತು, ನಾವು ಏರಿಯಾ ಹುಡ್ಕೊಂಬಂದು ಏರಿಯಾದಲ್ಲಿ ಯಾರಿಲ್ಲ ಇಲ್ಲ ಗೊತ್ತಿಲ್ಲ ನಮ್ಗೆ. ಗಾಂಜಾ ಸಮಸ್ಯೆ ಜಾಸ್ತಿ. ಹೌದು, ತುಂಬಾ ಅದಕ್ಕೇನ್ ಕಡಿವಾಣ ತುಂಬಾ ಏನಂದ್ರೆ ಅಲ್ವಾ? ಇವಾಗ ಶ್ರೀನಗರದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ್ಳೋದೇ ಬೇಡವ ನಾವು. ಎಲ್ಲಿ? ಶ್ರೀನಗರದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂರಂಗೇ ಇಲ್ಲ. ಕೂರಂಗಿಲ್ಲ ನಾವು. ಯಾಕೆ? ಹುಡುಗರು ಫುಲ್ ಗಾಂಜಾ ಹಾಕೊಂಡು ಇದಾಕೊಂಡು ಬರೋದು, ಹೊಡೆಯೋದು. ಇಲ್ಲೆಲ್ಲ ತುಂಬಾ ಗಾಂಜಾ ಹೊಡಿತಿದಾರಂತೆ, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಅಂತೆ. ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ನನಗೇನಾಗ್ಬೇಕಮ್ಮ? ನಾನ್ ಯಾರಿಗೋಸ್ಕರ ಬಂದಿಲ್ಲ? ನಮ್ಮನೆಗೋಸ್ಕರ ಬಂದಿಲ್ಲ ನಾನು ನಿಮ್ ಜನಗಳಿಗೆ ಬಡವರಿಗೋಸ್ಕರ ಬಂದಿಲ್ಲ. ಗಾಂಜಾ ಹೊಡೆಯೋದೇ ಜಾಸ್ತಿ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಗಾಂಜಾ ಹೊಡೆಯೋದೇ ಜಾಸ್ತಿ, ಮಕ್ಕಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆಮೇಲೆ ಇಲ್ಲಿ MLA ಅಂತ ಯಾರು ಇಲ್ವಾಣ? MLA ಅಂತ ಯಾರು ಇಲ್ವಾ ಇಲ್ಲಿ? ಒಂದ್ ಮನೆಗೆ ಒಬ್ರು ಇದಾರೆ, ನಾವ್ ಎತ್ತವ್ರ ಕಂಟ್ರೋಲ್ ಮಾಡಕ್ ಆಗಲ್ಲ. ನಾವು ಒಳ್ಳೆ ಬುದ್ಧಿನೇ ಕೊಡ್ತೀವಿ, ಅವ್ರು ಒಳ್ಳೆ ತರ ಬೆಲೆಕ್ ಆಗ್ತಾ ಇಲ್ಲ ಇಲ್ಲಿ. ಯಾಕೆ ಆಗ್ತಾ ಇಲ್ಲ? ಏನ್ ಮಾಡೋದು? ಹೋಗಲ್ವಾ? ಕಾಲೇಜ್ಗೆ ಹೋಗಲ್ವಾ? ಇಲ್ಲ ಕಾಲೇಜು ಸ್ಕೂಲ್ ಎಲ್ಲ ಅವಾಗ್ಲೇ ಬಿಟ್ಟಾಯ್ತು. ಅಲ್ಲ, ಇರೋದೊಂದ್ ಲೈಫ್, ಇರೋದೊಂದ್ ಜನ್ಮ. ಎಣ್ಣೆ ಗಾಂಜಾ ಅನ್ಕೊಂಡ್ ಹಾಳಾಗ್ಬಿಟ್ರೆ ಯಾರು ನೋಡೋರು? ಅಪ್ಪ ಅಮ್ಮನ್ ಸಾಕು. ನಾವೇನ್ ಜಗಳ ಮಾಡಿದ್ರೆ ಏನನ್ನ ಸೂಸೈಡ್ ಮಾಡ್ಕೋದ ನಮ್ಗ್ ಭಯ. ಪೊಲೀಸ್ನವ್ರು ಭಯ ಇಟ್ಟಿಲ್ವಾ ಇಲ್ಲಿ? ಭಯ ಇಟ್ಟಿದ್ದಾರೆ, ಪೊಲೀಸವ್ರನ್ನು ಭಯ ಇಟ್ಟಿದ್ದಾರೆ. ಪೊಲೀಸ್ನವ್ರಿಗೂ ಅವ್ರು ಇದ್ ಮಾಡಿ ಟಾಕ ಕೊಟ್ಬಿಡ್ತಾರೆ. ಏನ್ ಮಾಡಕ್ ಆಗುತ್ತೆ? ಪೊಲೀಸವ್ರು ಬರ್ತಾರೆ, ಅವಾಗ ಇದ್ ಮಾಡ್ತಾರೆ. ಅವಾಗ ತಿಳುವಳಿಕೆ ಇಲ್ಲ ಇಲ್ಲಿ ಹುಡುಗರು, ಎಲ್ಲಾ ಹುಡುಗರು ಕೆಟ್ಟೋಗ. ಹೋಲಿ ಬಿಡಮ್ಮ, ಸಾಯಿಲಿಗೆ ನಾವು ಬೇರೆ ಟಾಪಿಕ್ ಮಾತಾಡೋಣ. ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ನಮ್ ಏರಿಯಾದ ಚೆನ್ನಾಗಿದೆ, ಕರ್ನಾಟಕ ಹೋಗೋಣ ವಾಪಸ್. ನಮ್ಗೇನ್ ತೊಂದ್ರೆ ಇಲ್ಲ. ರೇಷನ್ ಕಾರ್ಡ್ ಐತೆ. ಕೆಜಿ ಅಕ್ಕಿ ಒಂದ್ಗೆ 7 kg. 7 kg ಒಬ್ರಿಗೆ 7 kg. 3 kg ಗುಳುಮ್ಸ್ವಾಹನ ಅದೇನೋ ಒಬ್ರಿಗೆ 7 kg. 10 kg ಇಲ್ಲ 7 kg 10 kg 10 kg ಸರ್. ಇಲ್ಲ 7 kg ಈಗ ಕೊಡ್ತಿರೋದು 7 kg ನೇ. ಯಾರು ಕೊಡೋರು ಯಾರೀಗ ರೇಷನ್ ಕಾರ್ಡ್? ದಿಬ್ಬದಲ್ಲಿ ನೀವು ಏನ್ ಮಾಡ್ಬೇಕು ಗೊತ್ತಾ? ಒಳಪಟ್ಟೆ ಹಿಡ್ಕೊಂಡು ಕೇಳಬೇಕು. ಅಣ್ಣ, ಸಿದ್ದರಾಮಯ್ಯ ಹೇಳಿರೋದು BPL ಕಾರ್ಡ್ಗೆ 10 kg, ನೀವ್ ಹೆಂಗ್ 7 kg ಕೊಡ್ತಿದೀರಾ ಅಂತ ಅಂದ್ರೆ ಇನ್ 3 kg ಇಟ್ಕೊಂಡು ಎಲ್ಲೋ ಮಾರ್ಕತ್ತವ್ರ ಅವ್ರು ಬೇರೆ ಕಡೆ. ನೋಡಿದ್ರಾ? ಯಾಮರಸ್ತವ್ರು ನೋಡಿದ್ರಾ? ಅಯ್ಯೋ, ಈಗ ಇದು ಗೊತ್ತಿತ್ತ ವಿಷಯ ನಿಮ್ಗೆ? ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಸರಿ ಬಿಡಿ, ಹಿಂಗೆ ಬಡವರು ಅಂತ ಹೇಳ್ಬಿಟ್ಟು ಏನು ಗೊತ್ತಾಗಲ್ಲ ನಿಮ್ಗೆ ಅನ್ಬಿಟ್ಟು ಚೆನ್ನಾಗಿ ಉಂಡೆನ ಹಾಕ್ತಾರ, ನೀವ್ ಹಾಕ್ಸ್ಕೊಳ್ಳಿ. ಇನ್ನೇನ್ 3 kg. ಈಗ ಒಬ್ರ ಹತ್ರ 3 kg ಅಂದ್ರೆ ಎಷ್ಟಾಯ್ತು? 300 kg ವರೆಗೂ ಒಂದ್ ಏರಿಯಾದಲ್ಲಿ ಅವರು ಕೊಳ್ಳೆ ಹೊಡಿತಾರೆ. ಓಲಿ ಬಿಡಿ, ಆಯ್ತು. MLA ಅಂತೂ ಇಲ್ಲ ಇಲ್ಲಿ ದಿಕ್ಕು. ಎಸ್, ಇದು ಭವಾನಿ ನಗರದಲ್ಲಿರುವಂತಹ ಸಮಸ್ಯೆಗಳು. ಇಲ್ಲಿ ಪ್ರಮುಖವಾಗಿ MLA ಯಾರು ಅನ್ನೋ ಕನ್ಫ್ಯೂಷನ್ ಅಲ್ಲೇ ಜನ ಇದ್ದಾರೆ. ಮತ್ತೆ ಮೇಜರ್ ಸಮಸ್ಯೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅದು ಈಗೀಗ ಸಾಲ್ವ್ ಆಗ್ತಾ ಇದೆ. ಅದಕ್ಕಿಂತ ಮೇಜರ್ ಆದಂತ ಸಮಸ್ಯೆ ಅಂದ್ರೆ ಗಾಂಜಾ ಗಿರಾಕಿಗಳು, ಎಣ್ಣೆ ಗಿರಾಕಿಗಳು ಇಂಜೆಕ್ಷನ್ ಮಾಡ್ಕೋತಾರಂತೆ. ಗಾಂಜಾ ನಶೆಯಲ್ಲಿ ಇಲ್ಲಿ ಬೇರೆಯವರಿಗೆ ಸಮಸ್ಯೆಗಳನ್ನ ಮಾಡ್ತಾ ಇದಾರೆ ಅನ್ನುವಂತ ಮೇಜರ್ ಪ್ರಾಬ್ಲಮ್ ಅನ್ನು ಹೇಳ್ತಿದ್ದಾರೆ. ಪೊಲೀಸ್ನವ್ರು ಬಂದ್ರು ಕೂಡ ಸಮಸ್ಯೆ ಬಗೆಹರಿತಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಇಲ್ಲಿಗೆ ನಿಜವಾದ ನಿಖರವಾದ MLA ಯಾರು ಅಂತ ಅವರಾಗವರೇ ತಿಳ್ಕೊಂಡು ಸ್ಥಳಕ್ಕೆ ಬಂದು ಈ ಸಮಸ್ಯೆನ ಬಗೆಹರಿಸಬೇಕು. ಮತ್ತೆ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಮುನಿಯಮ್ಮ, ಅವ್ರ ಮನೆಗೆ ದಯವಿಟ್ಟು ಅವ್ರಿಗೊಂದು ಮನೆ ಮಾಡಿಕೊಡ್ಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಏರಿಯಾದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.